ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಬಹುಶಃ ಹಿಂದೆಂದೂ ಕೇಳಿರದ ಅದ್ಭುತ ರಹಸ್ಯ, ಆದರೆ ಅದು ತುಂಬಾ ಸಾಮಾನ್ಯವೆಂದು ತೋರುತ್ತೆ. ಅದು ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಬಂದಿಲ್ಲ ಇರಬಹುದು. ಈ ರಹಸ್ಯವು ಹುಟ್ಟಿನಿಂದಲೇ ನಮ್ಮ ದೇಹಗಳಿಗೆ ಸಂಬಂಧಿಸಿದೆ ಮತ್ತು ಅದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ನಾವು ನಿಮ್ಮ ದೇಹದಲ್ಲಿನ ಅಮೂಲ್ಯ ನಿಧಿ, ನಿಮ್ಮ ಹೊಕ್ಕುಳ, ನಾವು ಹೆಚ್ಚಾಗಿ ನಿರ್ಲಕ್ಷಿಸುವ ಆ ಸಣ್ಣ ಸುತ್ತಿನ ಸ್ಥಳದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆದರೆ ಅದು ನಿಜವಾಗಿಯೂ ನಿಮ್ಮ ಜೀವಶಕ್ತಿಯ ಕೇಂದ್ರ. ಏಕೆಂದ್ರೆ ಈ ಸ್ಥಳವು ಕೇವಲ ಸಂಕೇತವಲ್ಲ, ಬದಲಾಗಿ ನಿಮ್ಮ ಶಕ್ತಿಗಳಿಗೆ ಒಂದು ದ್ವಾರ. ನಿಮ್ಮ ಶಕ್ತಿಯ ಹರಿವು ಪ್ರಾರಂಭವಾಗುವ ಸೂಕ್ಷ್ಮ ಶಕ್ತಿ ಕೇಂದ್ರ. ಪ್ರಾಚೀನ ಸಂಸ್ಕೃತಿಗಳು ಇದನ್ನು ಬಹಳ ವಿಶೇಷ ಅಂತ ಪರಿಗಣಿಸಿವೆ. ಅವರು ಇದನ್ನು ದೇಹದಲ್ಲಿನ ಮೊದಲ ಶಕ್ತಿ ಕೇಂದ್ರ ಅಂತ ಪರಿಗಣಿಸಿದ್ದಾರೆ ಮತ್ತು ಅವರು ಈ ಸ್ಥಳವನ್ನ ಪ್ರಬಲ ಕೇಂದ್ರ ಬಿಂದುವಾಗಿ ನೋಡಿದ್ರು. ಆದ್ರಿಂದ ಇದು ನಾವು ಈ ರಹಸ್ಯವನ್ನ ಬಹಿರಂಗಪಡಿಸ್ತಾ ಇದ್ದೇವೆ. ನಮ್ಮ ಹೊಟ್ಟೆಯ ಈ ಸಣ್ಣ ಭಾಗ ಏಕೆ ಮುಖ್ಯ ಮತ್ತು ಅದರ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ನಿಮ್ಮ ಶಕ್ತಿ ಮತ್ತು ಆಂತರಿಕ ಶಕ್ತಿ ಮತ್ತು ನಿಮ್ಮ ಜೀವಶಕ್ತಿಯನ್ನ ಹೆಚ್ಚಿಸಬಹುದು. ನಾವು ಹೇಗೆ ಶಕ್ತಿಯನ್ನ ತುಂಬಿಕೊಳ್ಳಬೇಕೆಂದು ಕಲಿಯಲಿದ್ದೇವೆ. ಇದು ಕೇವಲ ಆಧ್ಯಾತ್ಮಿಕ ಅಭ್ಯಾಸವಲ್ಲ, ಆಧುನಿಕ ವಿಜ್ಞಾನವು ಇದನ್ನು ಅರ್ಥ ಮಾಡಿ ಪ್ರಾರಂಭಿಸ್ತಾ ಇದೆ. ಆಧುನಿಕ ವಿಜ್ಞಾನವು ಒಪ್ಪುತ್ತೆ, ಹೊಟ್ಟೆಯಲ್ಲಿ ಸಂಪೂರ್ಣ ನರಮಂಡಲವಿದೆ. ಇದನ್ನು ಎರಡನೇ ಮೆದುಳು ಅಂತ ಕರೀತಾರೆ. ಅಂದ್ರೆ ನಮ್ಮ ಕರುಳಿನಲ್ಲಿರುವ ನರಮಂಡಲ. ಸಂಶೋಧನೆಯ ಪ್ರಕಾರ ಅನೇಕ ಭಾವನೆಗಳು, ಆಳವಾದ ನಿರ್ಧಾರಗಳು ಮತ್ತು ಒಳನೋಟಗಳು ಹೊಟ್ಟೆಯಿಂದ ಹುಟ್ಟಿಕೊಳ್ತವೆ. ದೈನಂದಿನ ಭಾಷೆಯಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಹೊಟ್ಟೆಯಲ್ಲಿ ಪರಿಚಯವಿಲ್ಲದ ಸಂವೇದನವನ್ನ ಏಕೆ ಅನುಭವಿಸ್ತೇವೆ? ಸಂತೋಷ ಅಥವಾ ಭಯ? ಗರ್ಭಾವಸ್ಥೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಜುಮ್ಮೆನಿಸುವಿಕೆ ಅಥವಾ ಭಾರವಾದ ಭಾವನೆ ಏಕೆ ಉಂಟಾಗುತ್ತೆ? ಉತ್ತರವೇನೆಂದ್ರೆ ಹೊಕ್ಕಳವು ಅದರ ಸುತ್ತಲಿನ ಶಕ್ತಿ ಮತ್ತು ಭಾವನೆಗಳಿಗೆ ಸಂವೇದನಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ನಿಮ್ಮೊಳಗಿನ ನೇರ ಎಚ್ಚರಿಕೆಯಂತೆ ಮತ್ತು ಅದರ ಪರಿಣಾಮವನ್ನ ನೀವೇ ಅನುಭವಿಸಬಹುದು. ನಾವು ಶಕ್ತಿಯನ್ನ ನದಿಯಂತೆ ಕಲ್ಪಿಸಿಕೊಂಡ್ರೆ ಹೊಕ್ಕಳವು ಅಣೆಕಟ್ಟಿನಂತೆ. ನೀವು ಅಣೆಕಟ್ಟನ್ನು ತೆರೆದು ಅದನ್ನು ತೆರೆದಿಟ್ರೆ ನೀರು ಮತ್ತೆ ಮತ್ತೆ ಹರಿಯುತ್ತೆ. ಆದ್ರೆ ಅಣೆಕಟ್ಟು ಬಲವಾಗಿದ್ರೆ ನೀರು ಒಂದೇ ಸ್ಥಳದಲ್ಲಿ ಶಕ್ತಿಯಾಗಿ ಬದಲಾಗುತ್ತೆ. ಅದೇ ರೀತಿ ಜೀವಶಕ್ತಿಯು ತೆರೆದ ಹೊಕ್ಕಳ ಮೂಲಕ ಹೊರಬರುತ್ತೆ, ಆದಾಗ್ಯೂ ಹೊಕ್ಕಳವನ್ನು ಆವರಿಸುತ್ತೆ. ಏಕೆಂದ್ರೆ ಅದು ನಿಮ್ಮ ಲೋಕಗಳಲ್ಲಿ ಆಳವಾಗಿ ಉಳಿದಿದೆ. ಸಾವಿರಾರು ವರ್ಷಗಳಿಂದ ಅನೇಕ ಯೋಗಿಗಳು, ಸಾಧಕರು ಮತ್ತು ಆಧ್ಯಾತ್ಮಿಕ ಜನರು ಹೊಟ್ಟೆಯನ್ನು ಮುಚ್ಚಿಕೊಳ್ಳಲು ಚಿಹ್ನೆಗಳನ್ನ ಬಳಸ್ತಾ ಇದ್ದಾರೆ. ಈಗಂತ ಎಂದು ಪ್ರಾಚೀನ ಬೋಧನೆಗಳು ಕೂಡ ನಮಗೆ ಹೇಳ್ತಾ ಇವೆ. ಮತ್ತು ಈ ಸಂಪ್ರದಾಯವು ಆಶ್ಚರ್ಯ ಏನಲ್ಲ. ಇಂದಿಗೂ ಸಹ ಅನೇಕ ಸಂಸ್ಕೃತಿಗಳು ಆಭರಣ ಅಥವಾ ಬಟ್ಟೆ ವಿನ್ಯಾಸಗಳನ್ನ ನೋಡ್ತೇವೆ. ಪ್ರಾಚೀನ ಕಾಲದಲ್ಲಿ ಬಟ್ಟೆಗಳು, ಸೊಂಟದ ಪಟ್ಟಿಗಳು, ಬೆಲ್ಟ್ಗಳು ಅಥವಾ ತಾಯ್ತಗಳು ಹೊಟ್ಟೆಯನ್ನು ಮುಚ್ಚುವ ಸಂಕೇತ ಆಗಿದ್ವು. ಬ್ರಾಹ್ಮಣರ ಯಜ್ಞ, ಸಾಧಕರ ಪಟ್ಟಿ ಮತ್ತು ರಾಜರ ಸೊಂಟದ ಪಟ್ಟಿಗಳನ್ನು ಯಾವಾಗಲೂ ಅದೃಷ್ಟ ಮತ್ತು ಶಕ್ತಿಯ ಕೇಂದ್ರವನ್ನು ರಕ್ಷಿಸುವ ಉದ್ದೇಶದಿಂದ ವಿನ್ಯಾಸಗೊಳಿಸಲಾಗಿದೆ. ಈಗ ಅನೇಕ ವೈಜ್ಞಾನಿಕ ಅಧ್ಯಯನಗಳು ಹೇಳುವಂತೆ ಹೊಕ್ಕಳ ತೆರೆದಿದ್ರೆ ಅಥವಾ ಹೊಟ್ಟೆಯ ಪ್ರದೇಶವು ಹೆಚ್ಚು ಗಾಳಿ, ಧೂಳು, ಶೀತ ಅಥವಾ ಶಾಖಕ್ಕೆ ಒಡ್ಡಿಕೊಂಡಿದ್ರೆ ದೇಹದಲ್ಲಿನ ಶಕ್ತಿಯ ಸಮತೋಲನವು ತೊಂದರೆಗೊಳಗಾಗುತ್ತೆ. ಆದಾಗ್ಯೂ ನೀವು ಹೊಕ್ಕಳವನ್ನ ಬಟ್ಟೆಯಿಂದ, ನಿಮ್ಮ ಕೈಯಿಂದ ಅಥವಾ ಕೆಲವು ನಿರ್ದಿಷ್ಟ ಉದ್ದೇಶದಿಂದ ಮುಚ್ಚಿದಾಗ ಮೆದುಳಿಗೆ ಸಂಕೇತ ಹೋಗುತ್ತೆ. ಶಕ್ತಿಯನ್ನು ಒಳಗೆ ಲಾಕ್ ಮಾಡಬೇಕಾಗುತ್ತೆ ಮತ್ತು ಇದು ನಿಮ್ಮ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಈಗ ಹೊಕ್ಕಳನ್ನು ಮುಚ್ಚುವ ಈ ಸರಳ ತಂತ್ರವು ನಮ್ಮ ಜೀವನವನ್ನ ಹೇಗೆ ವಿಶೇಷವಾಗಿಸುತ್ತೆ ಎಂಬುದನ್ನು ನೋಡೋಣ. ನಿಮ್ಮ ಶಕ್ತಿಯ ಬದಲಾವಣೆ ಬರುತ್ತೆ, ನೀವೇ ಅದನ್ನು ಅನುಭವಿಸ್ತೀರಾ. ಕೆಲವೊಮ್ಮೆ ದಿನದ ಕೊನೆಯಲ್ಲಿ ಇಡೀ ದೇಹವು ದಣಿದಂತೆ ಭಾಸಾಗುತ್ತೆ. ಕೆಲವೊಮ್ಮೆ ಮಲಗಿ ಎದ್ದ ನಂತರವೂ ನಿಮಗೆ ಉಲ್ಲಾಸ ಅನಿಸೋದಿಲ್ಲ. ಇದು ವಾಸ್ತವವಾಗಿ ಶಕ್ತಿ ಹೊರಹೋಗೋದ್ರಿಂದ ಒಂದು ಉಂಟಾಗುತ್ತೆ. ಹೊಟ್ಟೆಯನ್ನು ಮುಚ್ಚಿಕೊಳ್ಳೋದ್ರಿಂದ ದೇಹದಲ್ಲಿನ ಶಕ್ತಿ ಹೊರಹೋಗುವುದನ್ನು ನಿಲ್ಲಿಸುತ್ತೆ. ಇದು ಒಳಗಿನ ಜೀವಕೋಶಗಳಿಗೆ ಹೊಸ ಶಕ್ತಿಯನ್ನ ನೀಡುತ್ತೆ. ಪ್ರಾಚೀನ ಯೋಗಿಗಳು ಹೊಟ್ಟೆಯ ಮೇಲೆ ಕೇಂದ್ರೀಕರಿಸುವುದರಿಂದ ಓಜಸ್ ಅಥವಾ ಜೀವಶಕ್ತಿಯ ಮಟ್ಟ ಹೆಚ್ಚಾಗುತ್ತೆ ಅಂತ ನಂಬಿದ್ರು. ಎರಡನೇ ಪರಿಣಾಮ ಮನಸ್ಸು ಮತ್ತು ಭಾವನೆಗಳ ಮೇಲೆ. ಹೊಟ್ಟೆಯನ್ನು ಮುಚ್ಚಿದಾಗ ಹೊಟ್ಟೆಯು ಮಿದುಳಿಗೆ ರಕ್ಷಣಾತ್ಮಕ ಭಾವನೆಯನ್ನ ನೀಡುತ್ತೆ. ಇದು ಆತಂಕ ಮತ್ತು ಆಂದೋಲನಕ್ಕೆ ಕಾರಣ ಆಗಬಹುದು. ಇನ್ನು ಗಮನ ಹರಿಸುತ್ತೆ. ಮನಸ್ಥಿತಿಯಲ್ಲಿನ ಬದಲಾವಣೆಗಳು ನಿವಾರಣೆಯಾಗುತ್ತೆ. ದುಷ್ಟ ಕಣ್ಣು ಅಥವಾ ನಕಾರಾತ್ಮಕ ಪ್ರಭಾವದಿಂದಾಗಿ ಯಾರಾದರೂ ಹೊಟ್ಟೆಯಲ್ಲಿ ಅನಾನುಕೂಲತೆಯನ್ನು ಅನುಭವಿಸುವುದನ್ನು ನೀವು ಗಮನಿಸಿರಬಹುದು. ಹೊಕ್ಕಳ ಭಾಗವು ತೆರೆದಿರೋದ್ರಿಂದ ಇದು ಸಂಭವಿಸುತ್ತೆ. ಅದನ್ನು ಮುಚ್ಚಿಕೊಳ್ಳಲು ತಕ್ಷಣವೇ ರಕ್ಷಣಾತ್ಮಕ ಗುರಾಣಿಯನ್ನ ಒದಗಿಸುತ್ತೆ. ಇನ್ನು ಮೂರನೆಯದಾಗಿ ಹೇಳೋದಾದ್ರೆ ಕನಸುಗಳು ಮತ್ತು ನಿದ್ರೆಯ ಗುಣಮಟ್ಟ ಬದಲಾಗುತ್ತೆ. ಹೊಕ್ಕಳ ಭಾಗದ ಉಷ್ಣತೆ ಮತ್ತು ರಕ್ಷಣೆಯು ಆಳವಾದ ನಿದ್ರೆಯ ಮಟ್ಟವನ್ನ ಹೆಚ್ಚಿಸುತ್ತೆ ಅಂತ ಸಂಶೋಧನೆ
ನಮಗೆ ತೋರಿಸುತ್ತೆ. ಆಳವಾದ ನಿದ್ರೆ ಒಳ್ಳೆಯ ಕನಸುಗಳನ್ನು ತರುತ್ತೆ. ನೀವು ಬಹು ಕಾರ್ಯಗಳಿಂದ ಬೇಸತ್ತಿದ್ರೆ ಮತ್ತು ಕೆಲಸದಿಂದ ಬೇಸತ್ತಿದ್ರೆ ಹೊಕ್ಕುಳ ಭಾಗ ಮುಚ್ಚಿಕೊಳ್ಳಲು ಈ ಸಣ್ಣ ತಂತ್ರವು ನಿಮಗೆ ಮತ್ತೆ ಸಹಾಯ ಮಾಡುತ್ತೆ, ಹೊಸ ಶಕ್ತಿಯನ್ನ ತುಂಬುತ್ತೆ. ಈಗ ಹೊಟ್ಟೆಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ನಾವು ನೋಡೋಣ. ಈ ವಿಧಾನವು ತುಂಬಾ ಸರಳ. ಪ್ರತಿದಿನ ಬೆಳಿಗ್ಗೆ ಬಟ್ಟೆಗಳನ್ನು ಧರಿಸಿದ ನಂತರ ಅಥವಾ ಮನೆಯಿಂದ ಹೊರಡುವ ಮೊದಲು ಹೊಟ್ಟೆಯ ಪ್ರದೇಶವನ್ನು ಮೃದುವಾದ ಬಟ್ಟೆಯಿಂದ ಆರಾಮವಾಗಿ ಮುಚ್ಚಿ. ಸಾಧ್ಯವಾದರೆ ನೈಸರ್ಗಿಕ ಹತ್ತಿ ಬಟ್ಟೆ ಅಥವಾ ರೇಷ್ಮೆ ಸ್ಕಾರ್ಫ್ ಬಳಸಿ. ಕೆಲವು ಆಕರ್ಷಕ ಪ್ಯಾಚ್ಗಳು ಅಥವಾ ತೆಳುವಾದ ಪಟ್ಟಿಗಳನ್ನು ಸಹ ಬಳಸಬಹುದು. ಹಾಡಿನ ಸಂಪ್ರದಾಯಗಳು ಮೂಢನಂಬಿಕೆಗಳು ಎಂದು ನೀವೇನಾದರೂ ಭಾವಿಸಿದರೆ ಇದನ್ನು ಕೇವಲ ಮನಸ್ಸಿನ ಶಾಂತಿ ಮತ್ತು ಸ್ವ ಆರೈಕೆಯ ಅಭ್ಯಾಸವೆಂದು ಪರಿಗಣಿಸಿ. ಅದನ್ನು ಬಟ್ಟೆಯಿಂದ ಮುಚ್ಚುವುದು ಸಾಕಾಗುವುದಿಲ್ಲ, ನಿಮ್ಮ ಉದ್ದೇಶ ಮತ್ತು ಗಮನ ಕೂಡ ಅತ್ಯಂತ ಅಗತ್ಯ. ಹೊಟ್ಟೆಯನ್ನು ಮುಚ್ಚಿಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು, ನಾನು ನನ್ನ ಜೀವ ಶಕ್ತಿಯನ್ನ ರಕ್ಷಿಸ್ತಾ ಇದ್ದೇನೆ, ನನ್ನ ರಕ್ಷಣೆಗಾಗಿ ನಾನು ಈ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇನೆ. ಈ ಮಾನಸಿಕ ನಂಬಿಕೆಯು ಒಳಗೆ ಕೇಂದ್ರೀಕೃತ ಮತ್ತು ಶಕ್ತಿಯ ಪ್ರಬಲ ಭಾವವನ್ನ ಸೃಷ್ಟಿಸುತ್ತೆ. ಕೆಲವರು ರಾತ್ರಿ ಮಲಗುವ ಮೊದಲು ಹೊಟ್ಟೆಯ ಮೇಲೆ ಕೆಲವು ಹನಿ ಬೆಚ್ಚಗಿನ ಎಣ್ಣೆಯನ್ನ ಹಚ್ತಾರೆ. ಉದಾಹರಣೆಗೆ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ ಅಥವಾ ತುಪ್ಪ. ಇದು ಹೊಟ್ಟೆಯ ಸುತ್ತಲಿನ ನರಮಂಡಲಕ್ಕೆ ಆರಾಮವನ್ನು ನೀಡುತ್ತೆ, ಶಕ್ತಿಯ ಹರಿವು ಮತ್ತು ಚಯಾಪಚಯ ಕ್ರಿಯೆ ಸುಧಾರಿಸುತ್ತೆ ಮತ್ತು ನಿದ್ದೆಯೂ ಹೆಚ್ಚಾಗುತ್ತೆ. ಹಳೆಯ ಆಯುರ್ವೇದ ಗ್ರಂಥಗಳು ಹೊಟ್ಟೆಯ ಮೇಲೆ ತುಪ್ಪ ಅಥವಾ ಹಸುವಿನ ತುಪ್ಪವನ್ನು ಹಚ್ಚಬೇಕು ಅಂತ ಹೇಳ್ತವೆ. ಇನ್ನು ಬರವಣಿಗೆ, ಜೀರ್ಣಕ್ರಿಯೆ, ಚರ್ಮದ ಹೊಳಪು, ಹೊಟ್ಟೆ ನೋವು ಮತ್ತು ಭಾವನಾತ್ಮಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇನ್ನೊಂದು ವಿಧಾನ ಏನಂತಂದ್ರೆ, ದಿನಕ್ಕೆ ಒಮ್ಮೆಯಾದ್ರೂ 2 ಅಂಗೈಗಳನ್ನ ಒಟ್ಟಿಗೆ ಉಜ್ಜಿ ಅವುಗಳನ್ನ ಬೆಚ್ಚ ಮಾಡಿ ನಿಮ್ಮ ಹೊಟ್ಟೆಯ ಮೇಲೆ ಇರಿಸಬೇಕು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ 5 ಆಳವಾದ ಉಸಿರನ್ನ ತೆಗೆದುಕೊಳ್ಬೇಕು ಮತ್ತು ನಿಮ್ಮ ಅಂಗೈಗಳಿಂದ ನಿಮ್ಮ ಹೊಕ್ಕುಳಕ್ಕೆ ಒಂದು ಹರಿಯುವ ಚಿನ್ನದ ಶಕ್ತಿ ಮತ್ತು ಅಲ್ಲಿಂದ ನಿಮ್ಮ ಇಡೀ ದೇಹವನ್ನ ತುಂಬುವುದನ್ನು ಕಲ್ಪಿಸಿಕೊಳ್ಬೇಕು. ಈ ಸಣ್ಣ ಅಭ್ಯಾಸ ಒತ್ತಡ ನಿವಾರಕ ಮಾತ್ರ ಅಲ್ಲದೆ ನಿಮ್ಮನ್ನು ಮತ್ತೆ ಗಮನಕ್ಕೆ ತರಲು ತ್ವರಿತ ಮಾರ್ಗ. ಈಗ ನೀವು ಯೋಚಿಸುತ್ತಿರಬಹುದು, ಇವೆಲ್ಲವೂ ಕೂಡ ಕೇವಲ ಕಲ್ಪನೆನಾ ಅಂತ. ನಿಜವಾಗಿಯೂ ಸೈಕೋಫಿಸಿಯಾಲಜಿಯಂತೆ ಮಾನಸಿಕ ದೇಹದ ಯಾವುದೇ ಸೂಕ್ಷ್ಮ ಭಾಗವನ್ನ ಕಣ್ಣುಗಳಿಂದ ಸ್ಪರ್ಶಿಸೋದ್ರಿಂದ ನರ ಪ್ರೇಕ್ಷಕಗಳು ಹೆಚ್ಚಾಗುತ್ತೆ ಅಂತ ಭೌತ ವಿಜ್ಞಾನದ ಸಂಪ್ರದಾಯ ಹೇಳುತ್ತೆ. ರೋಗ ನಿರೋಧಕ ಶಕ್ತಿ ಸಕ್ರಿಯಗೊಳ್ಳುತ್ತೆ ಮತ್ತು ಆಂತರಿಕ ಸಮನ್ವಯವು ಬಲಗೊಳ್ಳುತ್ತೆ. ಹೊಕ್ಕುಳಿನ ಬಳಿ ಹೊಟ್ಟೆಯ ಮಧ್ಯಭಾಗದಲ್ಲಿ ಸಾವಿರಾರು ನರ ತುದಿಗಳಿವೆ. ಅಲ್ಲಿಂದ ದೇಹವು ಪ್ರತಿದಿನ ಹೊಸ ಸಂಕೇತಗಳನ್ನು ಪಡೆಯುತ್ತೆ. ಅವು ಯಾವುವು ಸುರಕ್ಷಿತ ಮತ್ತು ಯಾವುವು ಅಲ್ಲ ಅಂತ ಹೇಳುತ್ತೆ. ಹೊಕ್ಕುಳನ್ನು ಅಥವಾ ಪಾನೀಯವನ್ನು ಸ್ಪರ್ಶಿಸಿದಾಗ ನಿಮ್ಮ ನರಗಳು ನಿಜವಾಗಿಯೂ ಉತ್ತೇಜಿತ ಆಗುತ್ತೆ ಮತ್ತು ಮೆದುಳಿನಲ್ಲಿ ಶಕ್ತಿಯ ಹರಿವು ಹೆಚ್ಚಾಗುತ್ತೆ. ಈಗ ಪ್ರಶ್ನೆ, ಈ ಅಭ್ಯಾಸವನ್ನು ದೈನಂದಿನ ಜೀವನದ ಭಾಗವಾಗಿ ಮಾಡುವುದು ಹೇಗೆ ಅಂತ. ನಾನು ಅದನ್ನು ಮಾಡಬೇಕಾ? ಉತ್ತರ ತುಂಬಾ ಸರಳ. ನೀವು ಹಲ್ಲುಜ್ಜಿದಂತೆ ಅಥವಾ ಕೈ ತೊಳೆದಂತೆ ಸ್ಥಳದಲ್ಲೇ ಮುಚ್ಚಿಕೊಳ್ಳುವುದು ಅಥವಾ ಗಮನ ಹರಿಸುವುದನ್ನು ಒಂದು ಸಣ್ಣ ದಿನಚರಿಯಾಗಿ ಮಾಡ್ಕೊಳ್ಬೇಕು. ನೀವು ಕಚೇರಿಗೆ ಹೋದಾಗ, ಮನೆಯಿಂದ ಹೊರಡುವಾಗ ಅಥವಾ ನಿಮ್ಮ ಹೃದಯದಲ್ಲಿರುವಾಗ ಹೊಟ್ಟೆಯ ಆ ಭಾಗವನ್ನು ಗಮನಿಸಬೇಕು. ದಿನವಿಡೀ ಓಡುವುದು, ಪ್ರತಿದಿನ ಹವಾಮಾನ, ಕೆಲಸದ ಒತ್ತಡ ಇತ್ಯಾದಿ ಇವೆಲ್ಲವನ್ನ ನಿಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾಗುತ್ತೆ. ಅಂತ ಸಮಯದಲ್ಲಿ ನೀವು ನಿಮ್ಮ ಶಕ್ತಿ ಕೇಂದ್ರವನ್ನು ರಕ್ಷಿಸಿಕೊಳ್ಬೇಕು. ನೀವು ಧ್ಯಾನ, ಪ್ರಾರ್ಥನೆ, ಯೋಗ ಅಥವಾ ಧ್ಯಾನ ಮಾಡ್ತಾ ಇದ್ರೆ ಮೊದಲ ಕೆಲವು ನಿಮಿಷಗಳ ಕಾಲ ನಿಮ್ಮ ಹಾಗೆ ಗಮನ ಇರಿಸಬೇಕು. ಧ್ಯಾನ ಕೇಂದ್ರವನ್ನ ನಿಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿ ಇರಿಸಿ ಮತ್ತು ಅಲ್ಲಿ ಉಷ್ಣತೆಯನ್ನ ಅನುಭವಿಸಿ. ಶಕ್ತಿಯ ಸಾಗರವನ್ನ ಕಲ್ಪಿಸಿಕೊಳ್ಳಿ. ದಿನಕ್ಕೆ ಕೆಲವು ನಿಮಿಷಗಳ ಕಾಲ ಇದನ್ನು ಮಾಡೋದ್ರಿಂದ ನಿಮ್ಮ ಒಳನೋಟ, ಆತ್ಮವಿಶ್ವಾಸ, ಶಾಂತಿ ಮತ್ತು ಆತ್ಮಶಾಂತಿಯಲ್ಲಿ ವ್ಯತ್ಯಾಸ ಕಾಣುತ್ತೆ. ಇದು ಮಾತ್ರ ಅಲ್ಲದೆ ಈ ಅಭ್ಯಾಸವು ನಿಮ್ಮ ಸಂಬಂಧಗಳನ್ನು ಸುಧಾರಿಸುತ್ತೆ. ನೀವು ಒಳಗೆ ಮತ್ತು ಹೊರಗೆ ಸಮತೋಲನದಲ್ಲಿರುವಾಗ, ನಿಮ್ಮ ಅಗ್ನಿ ಮೂಲವನ್ನ ಸುರಕ್ಷಿತವಾಗಿಸಿದಾಗ ಕೋಪದ ಒತ್ತಡ, ಸಣ್ಣ ವಾದಗಳು ಮತ್ತು ಭಾವನಾತ್ಮಕ ಅಭದ್ರತೆಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ನೀವು ಹೆಚ್ಚು ಸಕಾರಾತ್ಮಕ, ಸಂತೋಷ ಮತ್ತು ಪ್ರಸ್ತುತರಾಗಿರ್ತೀರ. ಇಲ್ಲಿಯವರೆಗೂ ನೀವು ಕಲಿತಿದ್ದೀರಿ, ಹೊಟ್ಟೆ ಕೇವಲ ಸಂಕೇತವಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ಶಕ್ತಿ ಕೇಂದ್ರ. ನಿಮ್ಮ ಹೊಟ್ಟೆಯಲ್ಲಿರುವ ಆ ಸಣ್ಣ ರಂಧ್ರ ಶಕ್ತಿ ಬರುವ ಮುಖ್ಯ ದ್ವಾರ. ರಕ್ಷಣೆ ಸೃಷ್ಟಿಯಾಗುತ್ತೆ. ಸಂತೋಷ, ಆತಂಕ, ಆಲೋಚನೆ ಮತ್ತು ದೇಹವು ಎಲ್ಲವೂ ಕೂಡ ಸಂಪರ್ಕ ಹೊಂದಿದೆ. ಸಾವಿರಾರು ವರ್ಷಗಳ ಸಂಪ್ರದಾಯ ಮತ್ತು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಎರಡೂ ಒಂದೇ ವಿಷಯವನ್ನ ಹೇಳುತ್ತೆ. ಹೊಟ್ಟೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅದಕ್ಕೆ ಗೌರವ ಕೊಡಿ, ಅದು ರಹಸ್ಯ ನಿಧಿ. ಪ್ರಮುಖ ವಿಷಯ ಏನಂದ್ರೆ, ಈ ಅಭ್ಯಾಸದಿಂದ ತಕ್ಷಣದ ನಾಟಕೀಯ ಫಲಿತಾಂಶಗಳನ್ನು ನಿರೀಕ್ಷಿಸಬಾರದು. ಇದು ದೈನಂದಿನ ಅಭ್ಯಾಸ. ಇದು ನಿಮ್ಮಲ್ಲಿ ಕ್ರಮೇಣ ಬದಲಾವಣೆ ತರುತ್ತೆ. ಇದು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲ 3-4 ದಿನಗಳಿಂದ 3 ವಾರಗಳಲ್ಲಿ ನೀವು ಪರಿಣಾಮಗಳನ್ನು ಅನುಭವಿಸಬಹುದು. ನೀವು ಯೋಗಕ್ಷೇಮ ಮತ್ತು ಆಂತರಿಕ ಹಗುರತೆಯನ್ನ ಅನುಭವಿಸ್ತೀರಾ. ದೀರ್ಘಕಾಲದವರೆಗೆ ನಡೆಯುತ್ತಿರುವ ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನಿಮ್ಮ ಆಲೋಚನೆಗಳು
ಮಾತುಗಳು ಸ್ಪಷ್ಟವಾಗುತ್ತೆ. ನಿಮ್ಮ ಮನಸ್ಸು ಕಡಿಮೆ ಭಯದಿಂದ ಕೂಡಿರುತ್ತೆ. ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತೆ. ಹಳೆಯ ಗಾಯಗಳು ವಾಸಿಯಾಗುತ್ತೆ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ವಿಭಿನ್ನ ಶಕ್ತಿಯನ್ನು ಅನುಭವಿಸ್ತೀರಾ. ಈಗ ನೀವು ಆಯಾಸ, ನಿದ್ರಾಹೀನತೆ, ನಿದ್ರೆಯ ಸಮಸ್ಯೆ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಅಸಮತೋಲನ ಅನುಭವಿಸ್ತಾ ಇದ್ರೆ ಕೆಲವು ದಿನಗಳವರೆಗೆ ಈ ಹೊಟ್ಟೆಯನ್ನು ಮುಚ್ಚುವ ಅಭ್ಯಾಸವನ್ನು ಪ್ರಯತ್ನ ಮಾಡಿ ನೋಡಿ. ಬೆಳಿಗ್ಗೆ ಎದ್ದೇಳಿ ಮತ್ತು ಸೌಮ್ಯದಿಂದ ವ್ಯಾಯಾಮ ಮಾಡಿ. ಹೊಕ್ಕಳವನ್ನ ಬಟ್ಟೆ ಅಥವಾ ಒಂದು ಇದರಿಂದ ಮುಚ್ಚಿ ದಿನಕ್ಕೆ 2 ಬಾರಿ ನಿಮ್ಮ ಅಂಗೈಗಳಿಂದ ಮಧ್ಯ ಪ್ರವೇಶಿಸುವ ಅಭ್ಯಾಸ ಮಾಡಿ. ಮತ್ತು ವಾರಕ್ಕೆ 1 ಅಥವಾ 2 ಬಾರಿ ಸಾಸಿವೆ ಅಥವಾ ಎಳ್ಳೆಣ್ಣೆಯಿಂದ ನಿಮ್ಮ ಹೊಟ್ಟೆಯನ್ನು ನಿಧಾನವಾಗಿ ಮಸಾಜ್ ಮಾಡಿ. ನೀವು ಹೀಗೆ ಮಾಡುವಾಗ ಮಾನಸಿಕ ಹೇಳಿಕೆ ನೀಡಿ, ನಾನು ನನ್ನ ಶಕ್ತಿಯನ್ನು ಮರಳಿ ಪಡಿತಾ ಇದ್ದೇನೆ, ನಾನು ನನ್ನ ಆಂತರಿಕ ಕೇಂದ್ರವನ್ನು ಜಾಗೃತಗೊಳಿಸ್ತಾ ಇದ್ದೇನೆ. ಇದು ಮೊದಲಿಗೆ ಸ್ವಲ್ಪ ವಿಚಿತ್ರ ಅಥವಾ ವಿಭಿನ್ನ ಅನಿಸಬಹುದು, ಆದರೆ ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆಗಳು ಎಂದಿಗೂ ದೊಡ್ಡ ಶಬ್ದ ಅಥವಾ ಘೋಷಣೆಗಳೊಂದಿಗೆ ಬರೋದಿಲ್ಲ. ನಿಜವಾದ ಬದಲಾವಣೆ ಯಾವಾಗಲೂ ಚಿಕ್ಕದಾಗಿರುತ್ತೆ, ಪ್ರಾಮಾಣಿಕತೆ ಮತ್ತೆ ವೈಯಕ್ತಿಕ ಆಗಿರುತ್ತೆ. ಅದು ಮಟ್ಟದಲ್ಲಿ ಪ್ರಾರಂಭವಾಗುತ್ತೆ. ನಿಮ್ಮ ದೇಹ, ನಿಮ್ಮ ಒಂದು ಶಕ್ತಿಯ ಮೂಲವನ್ನ ನೀವು ಹೆಚ್ಚು ಗೌರವಿಸ್ತೀರಿ. ನೀವು ಪ್ರತಿದಿನ ಹೆಚ್ಚು ಶಕ್ತಿಶಾಲಿಯಾಗಿ ಭಾವಿಸ್ತೀರಿ. ಆದ್ರಿಂದ ಫ್ರೆಂಡ್ಸ್, ಇಂದಿನ ಕತೆ ಕೇವಲ ಆಶ್ಚರ್ಯ ಅಥವಾ ನಿಗೂಢತೆಗೆ ಸೀಮಿತ ಆಗಿಲ್ಲ. ಇದು ನಿಮ್ಮ ದಿನದ ಒಂದು ಶಕ್ತಿ, ಸಂತೋಷ ಮತ್ತು ಆತ್ಮವಿಶ್ವಾಸದ ನಿಜವಾದ ಕೀಲಿಕೈ. ಹಿಂದೆ ವಯಸ್ಸಾದ ತಾಯಂದಿರಂತೆ ಕಾಣುತ್ತಿದ್ದು ಇಂದು ನಿಮ್ಮ ಜೀವನವನ್ನು ಬದಲಾಯಿಸುವ ಪ್ರಯೋಗ. ಹಳೆಯ ಸಂಪತ್ತನ್ನು ಹೊರಗೆ ನೋಡಬೇಡಿ. ನಿಜವಾದ ಶಕ್ತಿಯು ನಿಮ್ಮ ದೇಹದ ಮಧ್ಯದಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ ಅಡಗಿದೆ. ಈಗ ನಾನು ನಿಮ್ಮ ಜೀವನದಲ್ಲಿ ಹಾಜರಿರಿ ಮತ್ತು ಇಂದು ನಿಮ್ಮ ಶಕ್ತಿ ಕೇಂದ್ರವನ್ನು ಬಳಸಲು ಪ್ರಾರಂಭಿಸಲು ಸ್ಟಾರ್ಟ್ ಮಾಡಿ. ಅದೃಶ್ಯ ಹೊಳೆಗಳನ್ನು ರಕ್ಷಿಸುವುದಾಗಿ ನಿಮಗೆ ನೀವೇ ಪ್ರತಿಜ್ಞೆ ಮಾಡಿಕೊಳ್ಳಿ. ಅದನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿ. ದಿನದ ಆರಂಭ ಮತ್ತು ಅಂತ್ಯದಲ್ಲಿ ಕೇವಲ 2 ನಿಮಿಷ ನಿಮ್ಮ ಹೊಟ್ಟೆಯನ್ನು ಹಿಗ್ಗಿಸಿ ಮತ್ತು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮ ಶಕ್ತಿಯು ನಿಮ್ಮ ಸ್ವಂತ ಸಂಪತ್ತು, ಬೇರೆ ಯಾರಿಗೂ ಅದರ ಹಕ್ಕಿಲ್ಲ. ಮೇಲಿನ ವಿಧಾನಗಳನ್ನು ನೀವು ಪ್ರಯತ್ನಿಸಿದ್ರೆ ಆದರೆ ನಿಮ್ಮ ಅನುಭವಗಳನ್ನು ಬರೆಯಲು ಮರೆಯದಿರಿ. ನಿಮಗೆ ಬೇಕಾಗಿರುವುದು ಸಮಯ, ಗಮನ ಮತ್ತು ಅರಿವು. ಯಾವುದೇ ಸಂಕೀರ್ಣ ಪ್ರಕ್ರಿಯೆ ಅಥವಾ ಹಣದ ಅಗತ್ಯ ಇಲ್ಲ. ನಿಮ್ಮ ಉದ್ದೇಶವನ್ನು ಬಲಪಡಿಸಿ, ನಿಮ್ಮ ಶಕ್ತಿಯನ್ನು ರಕ್ಷಿಸಿ ಮತ್ತು ದೇಹದಲ್ಲಿ ಅಡಗಿರುವ ಗುಪ್ತ ನಿಧಿಯನ್ನ ಸಕ್ರಿಯಗೊಳಿಸಿ. ಇನ್ನೊಂದು ವಿಷಯ ಏನಂತಂದ್ರೆ, ವಿಶೇಷ ಸಂದರ್ಭಗಳಲ್ಲಿ ಹೊಟ್ಟೆಯಲ್ಲಿ ಕಂಪನ, ಭಾರ ಅಥವಾ ಹಗುರವಾದ ಅನುಭವ ಏನಾದರೂ ಆದರೆ ನಿಮ್ಮ ಹೊಟ್ಟೆ ಮತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ಆಲಿಸಿ, ಅದನ್ನು ಅಪ್ಪಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಈ ಅದ್ಭುತ ಬದಲಾವಣೆಯನ್ನ ನೀವೇ ಅನುಭವಿಸ್ತೀರಾ. ಮುಂದಿನ ಬಾರಿ ಭೇಟಿಯಾಗೋಣ. ದೇಹ ಮತ್ತು ಆತ್ಮದ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುವ ಮತ್ತು ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಸೂಪರ್ ಹೀರೋಗಳಾಗುವ ಪ್ರಯಾಣವನ್ನ ಮುಂದುವರಿಸೋಣ. ಸಂತೋಷವಾಗಿ ಮತ್ತು ನಿಮ್ಮ ಆಂತರಿಕ ಬೆಳಕು ಪ್ರಕಾಶಮಾನವಾಗಿ ಬೆಳಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್